ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಬನ್ನಿ ಇವತ್ತು ಕ್ಯಾಬೇಜ್ ಚಿಕನ್ ಮೋಮೋಸ್ ಮಾಡೋಣ. ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಬೇಗ ಒಂದು ಸ್ನ್ಯಾಕ್, ಸಂಜೆ ಸ್ನ್ಯಾಕ್ ಇದು. ಇದಕ್ಕೆ ನಾನು ಅರ್ಧ kg ಚಿಕನ್ ಬ್ರೆಸ್ಟ್ನ ಕೀಮಾ ತೊಗೊಂಡಿದ್ದೀನಿ. ಹಾಗೆಯೇ 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಮೀಡಿಯಮ್ ಸೈಜಲ್ಲಿರೋ 2 ಈರುಳ್ಳಿನ ಸಣ್ಣ ಪುಡಿ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 4 ಬೆರಳಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಪುಡಿ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಅರಿಶಿಣದ ಪುಡಿ, ಹಸಿಮೆಣಸಿನ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ, ಹಾಗೆ ಉಪ್ಪು ಮತ್ತು ಸೋಂಪು ಕಾಳನ್ನು ಇಟ್ಕೊಂಡಿದ್ದೀನಿ. ಒಂದು ಸಪ್ರೇಟ್ ಬೌಲ್ನಲ್ಲಿ ಚಿಕನ್ ಕೀಮಾ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಇಲ್ಲಿ ಇಟ್ಕೊಂಡಿರುವಂಥ ಎಲ್ಲ ಮಸಾಲದಲ್ಲಿ ಅರ್ಧ ಭಾಗ ಮಾತ್ರ ಹಾಕ್ಕೊಳ್ತೀನಿ. ಸೋಂಪು ಒಂದು ಬಿಟ್ಟು ಮಿಕ್ಕಿದೆಲ್ಲ ಮಸಾಲನ ಅರ್ಧ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕ್ಕೊಂಡು ಮಿಕ್ಕಿದ ಹಾಗೆ ತೆಗೆದಿಟ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಮಸಾಲೆ ಎಲ್ಲ ಒಂಚೂರು ಎಲ್ಲೂ ಉಳಿದಂಗೆ ಕೀಮಾಗೆ ಫುಲ್ ಅಪ್ಲೈ ಆಗೋ ಥರ ನಾದ್ಕೋಬೇಕು. ಹಾಗೆಯೇ ನಾದುವಾಗ ಅದಕ್ಕೆ 2 ಚಮಚದಷ್ಟು ಲಿಂಬೆಹಣ್ಣಿನ ರಸನೂ ಸೇರ್ಕೊಳ್ಳೋಣ. ಈಗ ಇದನ್ನು ಪಕ್ಕಕ್ಕಿಟ್ಟು ಒಂದು ಕುಕ್ಕರ್ ತೊಗೊಳ್ತೀನಿ ಚಿಕ್ಕದು. ಅದನ್ನು ತೊಗೊಂಡು ಅದಕ್ಕೆ ಬಟರ್ 30 ಗ್ರಾಮ್ ಅಷ್ಟು ಬಟರ್ ತೊಗೊಂಡಿದ್ದೀವನಲ್ಲ, ಹಾಗೆಯೇ ಹಸಿ ಬಟರ್ನೇ ಪಾತ್ರೆ ತಳಕ್ಕೆಲ್ಲ ಸವರಿ ಅದರಲ್ಲಿ ರುಬ್ಬಿರುವಂಥ ಕೀಮಾನ ಇಟ್ಟು ಮುಚ್ಚಳ ಮುಚ್ಚಿ ಒಂದು ಕೂಗಿಸ್ಕೋಬೇಕು. ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ನಾವು ಇನ್ನೊಂದು ಬೌಲ್ ತೊಗೊಂಡು ಅದಕ್ಕೆ ಹೆಚ್ಚಿಟ್ಟಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಳಿದಿರುವ ಎಲ್ಲ ಮಸಾಲೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಈಗ ಇದನ್ನು ಪಕ್ಕಕ್ಕಿಟ್ಟು ಇನ್ನೊಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಕೋಸಿನ ಎಲೆಗಳೆಲ್ಲ ಬಿಡಿಸಿ ಇಟ್ಕೋಬೇಕು. ಚೆನ್ನಾಗಿ ತೊಳ್ಕೊಳ್ಳೋಣ. ಆಮೇಲೆ ಅದ್ರ ಮಧ್ಯದಲ್ಲಿ ಒಂದು ನಾರು ಥರ ಬರುತ್ತಲ್ಲ ನೋಡಿ, ಈ ಥರ ಒಂದೊಂದು ಎಲೆನಲ್ಲೂ ನಾರು ಇರುತ್ತಲ್ಲ, ಆ ಗಟ್ಟಿ ನಾರನ್ನ ತೆಕ್ಕೊಂಬಿಡ್ಬೇಕು. ತೆಗೆದು ಒಂದೆಲ್ಲ ಪಾತ್ರೆ ಒಳಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಅದಕ್ಕೆ ಮುಚ್ಚಳ ಮುಚ್ಚಿ ಬೇಯಿಸೋಕ್ಕೆ ಇಡೋಣ. ಈಗ ಕುಕ್ಕರಲ್ಲಿ ಇಟ್ಟಿದ್ದು ಬೆಂದಾಗಿದೆ, ಅದನ್ನು ತಗೊಳ್ಳೋಣ. ಅದನ್ನು ಒಂದು ಬೌಲಲ್ಲಿ ಶಿಫ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ಹಾಕ್ಕೊಂಡು ಅದಕ್ಕೆ ಮತ್ತು ನಾವು ಕಲಸಿಟ್ಕೊಂಡಿದ್ದ ಮಸಾಲೆನೆಲ್ಲ ತೊಗೊಂಡು ಪುಡಿ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ನಾದಬೇಕು. ಅದರೊಳಗೆ ಸ್ವಲ್ಪ ನೀರು ಬಂದಿರುತ್ತೆ ನೋಡಿ, ಕುಕ್ಕರಲ್ಲಿ ಇದೆಯಲ್ಲ ಅಷ್ಟು ನೀರು ಬಂದಿರುತ್ತೆ, ಅದನ್ನು ಉಪಯೋಗಿಸೋದೇನು ಬೇಡ. ಚೆನ್ನಾಗಿ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಸ್ವಲ್ಪ ಚೀಸ್ ತೊಗೊಂಡು ಉದ್ದುದಕ್ಕೆ ಕಟ್ ಮಾಡಿ ಅದರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಬೆಂದಿರೋ ಎಲೆಗಳನ್ನೆಲ್ಲ ತೊಗೊಂಡು ಅದ್ರ ಎಲೆದು ಸೈಜ್ ನೋಡ್ಕೊಂಡು ಮಸಾಲೆ ಹಾಕಿ 2 ಸ್ಪೂನ್ ಅಥವಾ 3 ಸ್ಪೂನು. ನಂದಿಲ್ಲಿ ದೊಡ್ಡ ಎಲೆಗಳೆಲ್ಲ ಇತ್ತು, ಹಾಗೆ ಸ್ವಲ್ಪ ಹರಿದೋಗಿದೆ, ಅದರಿಂದ ಸ್ವಲ್ಪ ಪ್ಯಾಕ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಒಂದು ಪಾಕೆಟ್ ಥರ ಮಾಡಿ ಅದಕ್ಕೆ ಟೂತ್ ಪಿಟ್ ಹಾಕಿ ಲಾಕ್ ಮಾಡಿಬಿಟ್ಟು ತವಾ ಮೇಲೆ ಮಾಡಿ. ನಾನು ಅರ್ಜೆಂಟಿಗೆ ಪಾಪಗೆ ಬೇಕು ಅಂತ 3 ಅರ್ಜೆಂಟಿಗೋಸ್ಕರ ನಾನು ತವಾ ಮೇಲೆ ಹಾಕಿದ್ದೀನಿ. ಹಾಗೆ ಉಳಿದಿದ್ದೆಲ್ಲನೂ ನಾನು ಸ್ಟೀಮಲ್ಲಿ ಬೇಯಿಸಿದ್ದೀನಿ, ನೋಡಬಹುದು. ತುಂಬ ಚೆನ್ನಾಗಿರುತ್ತೆ. ಏನೂ ತರಕಾರಿನೇ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ತರಕಾರಿನೂ ತಿನ್ನಿಸ್ದಂಗೆ ಆಗುತ್ತೆ. ಒಳ್ಳೆ ಸ್ನ್ಯಾಕ್ ಕೂಡ ಆಗುತ್ತೆ ಸಂಜೆಗೆ. ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.